ಕಳ್ಳ ಖದೀಮರ ಕಾಟ ಎಲ್ಲ ಊರಿನಲ್ಲೂ ಇದ್ದಿದೆ. ಇಂಥ ಐನಾತಿಗಳಿಗೆ ಬ್ರೇಕ್ ಹಾಕೋಕೆ ಇಲ್ಲೊಬ್ಬ ಪೊಲೀಸ್ ಅಧಿಕಾರಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅವರು ಮಾಡಿರುವಂತಹ ಕೆಲಸಕ್ಕೆ ಈಗ ಇಡೀ ನಗರವೇ ಬೇಷ್ ಬೇಷ್ ಅಂತಿದೆ. ಕಿಡಿಗೇಡಿಗಳ ಮೇಲೆ ಕ್ಯಾಮ್ರಾ ಕಣ್ಣು. ಶಿವಮೊಗ್ಗದಲ್ಲಿ ರೂಲ್ಸ್ ಮೀರುವಂತಿಲ್ಲ ಇನ್ನು. ಶಿವಮೊಗ್ಗದಲ್ಲಿ ಕಿಡಿಗೇಡಿಗಳ ಮೇಲೆ ಖಾಕಿ ಕ್ಯಾಮೆರಾ ಕಣ್ಣಿಟ್ಟಿದೆ. ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದ ಠಾಣೆ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗೆ ಬ್ರೇಕ್ ಹಾಕಲಾಗ್ತಿದೆ. ಪಿಎಸ್ಐ ನಿಂಗರಾಜು ತೆಗೆದುಕೊಂಡ ಕ್ರಮ ಕಿಡಿಗೇಡಿಗಳ ನಿದ್ದೆ ಕೆಡಿಸಿದೆ. ಹೌದು, ರಿಪ್ಪನ್ಪೇಟೆಯ ಕೆಂಚನಾಲ, ಕೋಡೂರು ಗ್ರಾಮಗಳಲ್ಲಿ ಇತ್ತೀಚೆಗೆ ನಡೆದ ಕೆಲ ಘಟನೆಗಳು ಪೊಲೀಸರಿಗೆ ತಲೆನೋವನ್ನು ತಂದಿತ್ತು. ಹೀಗಾಗಿ ಇತ್ತೀಚೆಗೆ ಪಟ್ಟಣದ ಚಾರ್ಜ್ ತೆಗೆದುಕೊಂಡ ನಿಂಗರಾಜು ಠಾಣೆ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ತಮ್ಮ ಖರ್ಚಿನಲ್ಲೇ ಅತ್ಯಾಧುನಿಕ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಾಗರಿಕ ಶಾಂತಿ ಸುವ್ಯವಸ್ಥೆ ಆಗಿರೋದ್ರಿಂದ ಅಲ್ಲಿ ನಾವು 24 ಗಂಟೆನೂ ಕೂಡ ಇರ್ಲಿಕ್ಕೆ ಆಗತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ನಾವೊಂದು CCTVಯನ್ನು ಅಳವಡಿಸಬೇಕಂತ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಈ ಒಂದು ಕ್ಯಾಮ್ರಾವನ್ನು ನಾವು ಕೆಂಚಾಳ, ಕೋಡೂರು ಮತ್ತು ರಿಪ್ಪನ್ಪೇಟೆಯ 5 ಭಾಗಗಳಲ್ಲಿ ಅಳವಡಿಸಿದ್ದೀವಿ. ಈ ಒಂದು ಕ್ಯಾಮ್ರಾದ ವಿಶೇಷತೆ ಏನಂದರೆ 360 ಡಿಗ್ರಿ ರೊಟೇಷನ್ ಇರುತ್ತೆ. 24x7 ಅಲ್ಲಿ ಸೋಲಾರ್ ಇರೋದ್ರಿಂದ 24x7 ರನ್ ಇರ್ತದೆ. ಆಮೇಲೆ ಇಲ್ಲಿಂದ ನಾವು ಸೈರನ್ನು ಕೂಡ ಕೊಡ್ಬೋದು. ಆಮೇಲೆ ನೆಕ್ಸ್ಟ್ 1 to 1 ಮಾತಾಡ್ಬೋದು. ಇಲ್ಲಿಂದ ನಾವು ಮಾತಾಡಿದ್ರೆ ಅಲ್ಲಿ ಕೇಳಿಸುತ್ತೆ, ಅಲ್ಲಿಂದ ಮಾತಾಡಿದ್ರೆ ನಾವು ಇಲ್ಲಿ ಕೇಳಿಸುತ್ತೆ. ಇನ್ನು ಈ ಅತ್ಯಾಧುನಿಕ ಕ್ಯಾಮೆರಾದಲ್ಲಿ 360 ಆಂಗಲ್ನಲ್ಲಿ ದೃಶ್ಯವನ್ನ ಸೆರೆ ಹಿಡಿಬಹುದು. ಅಲ್ಲದೆ ನೈಟ್ ವಿಷನ್, ಸೈರನ್ ಹಾಗೂ 1 to 1 ಮಾತನಾಡುವ ವ್ಯವಸ್ಥೆ ಇದೆ. ಈ ಕ್ಯಾಮೆರಾವನ್ನ ಪಿಎಸ್ಐ ಸೇರಿದಂತೆ 5 ಪೊಲೀಸರು ದಿನದ 24 ಗಂಟೆಯೂ ಮಾನಿಟರ್ ಮಾಡ್ತಾರೆ. ರಾತ್ರಿ 9 ಗಂಟೆ ಬಳಿಕ ಅನಾವಶ್ಯಕವಾಗಿ ತಿರುಗಾಡೋ ಹಾಗಿಲ್ಲ. ಒಂದ್ ವೇಳೆ ತಿರುಗಾಡಿದ್ರೆ ಕೂಡಲೇ ಈ ಕ್ಯಾಮೆರಾದಲ್ಲಿ ಅಳವಡಿಸಿರುವ ಸೈರನ್ ಕೂಗಿಕೊಳ್ಳುತ್ತೆ. ಆಗ ಪೊಲೀಸರಿಂದ ಆತನಿಗೆ ವಾರ್ನಿಂಗ್ ನೀಡಲಾಗುತ್ತೆ. ಇನ್ನು ತಡರಾತ್ರಿ ಮನೆಯಿಂದ ಹೊರಡುವ ಮುನ್ನ ಕ್ಯಾಮೆರಾದ ಮುಂದೆ ಸ್ಪಷ್ಟವಾದ ಕಾರಣವನ್ನ ನೀಡಬೇಕು. ಇಲ್ಲದಿದ್ದಲ್ಲಿ ಮಾರನೇ ದಿನ ಅವರ ಮನೆ ಮುಂದೆ ಪೊಲೀಸ್ ವಾಹನ ನಿಂತಿರುತ್ತೆ. ಹೀಗಾಗಿ ಈ ವ್ಯವಸ್ಥೆ ಬಗ್ಗೆ ಇತರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಾರೆ ಮೂಲತಃ ಇಂಜಿನಿಯರ್ ಪದವೀಧರರಾಗಿರುವ ನಿಂಗರಾಜು ಈ ಕ್ಯಾಮೆರಾಗಳನ್ನು ತಮ್ಮ ಸ್ವಂತ ಹಣದಿಂದ ಖರೀದಿಸಿದ್ರು. ಇವರ ಕಾರ್ಯವೈಖರಿಗೆ ಗ್ರಾಮಸ್ಥರು ಈಗ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.